ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕನ್ನಡಿಗ. ನಾನಿದ್ದೀನಿ ಇವತ್ತು ಸಿದ್ಧಗಂಗಾ ಜಾತ್ರೆಯಲ್ಲಿ. ಶಿವರಾತ್ರಿಯ ಸಮಯದಲ್ಲಿ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇದು ಬಣ್ಣ ಬಣ್ಣದ ಜಾತ್ರೆ, ದನಗಳ ಜಾತ್ರೆ, ಜನಗಳ ಜಾತ್ರೆ. ನೀವಿನ್ನೂ ಈ ಜಾತ್ರೆಯನ್ನು ನೋಡಿಲ್ವಾ? ಬರೋಕ್ಕಾಗ್ತಾ ಇಲ್ವಾ? ನಾನು ತೋರಿಸ್ತೀನಿ. ಮನೆಯಲ್ಲೇ ಕೂತೆ ನೋಡಿ. ನಡೆದಾಡುವ ದೇವರು, ಕರ್ನಾಟಕ ರತ್ನ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಯವರು ನೆಲೆಸಿದಂತಹ ಈ ಸ್ಥಳದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಡೆಯುತ್ತೆ. ನಾವು ಸಹ ಭೇಟಿ ನೀಡಿದ್ವಿ. ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಿದ್ದಂಗೆ ನಮಗೆ ಸ್ವಾಗತ ಕೋರಿದ್ದ 2 ಎತ್ತುಗಳು, ಅದಕ್ಕೆ ದನಗಳ ಜಾತ್ರೆ ಎಂದಿದ್ದು ಅನೇಕ ಬಗೆಯ ತಿಂಡಿ ತಿನಿಸುಗಳೆಲ್ಲ ಸಹ ಅಲ್ಲಿ ಬಂದಿದ್ದು ನೋಡ್ಬೋದು. ನೀವೇ ತೋರಿಸ್ತಾ ಇದ್ದೀನಿ ನೋಡಿ. ಪ್ರಾರಂಭದಲ್ಲೇ ಇವೆಲ್ಲ ನಮಗೆ ವೆಲ್ಕಮ್ ಮಾಡಿದ್ದಂಥದ್ದು ನೋಡಿ. ನೀವು ಜಾತ್ರೆಗಳಿಗೆ ಹೋದಂಥ ಸಂದರ್ಭದ ನೋಡಿದ್ರೆ ಪುರಿ ಖಾರಗಳನ್ನು ತಗೊಂಬರ್ತಕ್ಕಂಥದ್ದು ಮನೆಯಲ್ಲಿ ಇದೆ ನೋಡಿ. ಈ ಥರ ವೆರೈಟಿ ಆಗಿರ್ತಕ್ಕಂತಹ ಸರಗಳೆಲ್ಲ ಇದ್ದು, ವೆರೈಟಿ ಆಗಿರ್ತಕ್ಕಂಥ ಅಂಗಡಿ ಮಳಿಗೆಗಳು ಸುಮಾರು 360ಕ್ಕೂ ಹೆಚ್ಚಿನ ಅಂಗಡಿ ಮಳಿಗೆಗಳಿದ್ದು ನೋಡಿ. ಇಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೆಯುತ್ತೆ, ಒಳಗಡೆ ಇದೆ. ಅದನ್ನು ಇನ್ನೊಂದು ಪಾರ್ಟಲ್ಲಿ ತೋರಿಸ್ತೀನಿ ನೋಡಿ. ಕಂಬಳಿಗಳು ಬಂದಿದ್ದು, ಕಂಬಳಿಗಳು ಗೊತ್ತಾ ನಿಮಗೆ? ಹಳ್ಳಿಯ ಕಡೆ ಇದ್ದು ವೆರೈಟಿ ಆಗಿರ್ತಕ್ಕಂತಹ ಒಂದು ಮಕ್ಕಳ ಆಟಿಕೆಗಳಿದ್ವು, ಮನೆಗೆ ಬಳಸುವಂಥ ಉಪಕರಣಗಳಿದ್ವು ನೋಡಿ. ಅಲ್ಲಿ ಎಂತಹ ಒಂದು ಉಪಕರಣಗಳಿದ್ದಾವೆ ಎಲ್ಲ ನೋಡಿ. ವೆರೈಟಿ ಆಗಿರ್ತಕ್ಕಂಥ ಉಪಕರಣಗಳೆಲ್ಲ ಅಲ್ಲಿ ಸಿಗ್ತವೆ ನೋಡಿ. ಇಲ್ಲಿ ಕಲ್ಲುಗಳನ್ನು ಬಳಸುವಂತಹ ಉಪಕರಣಗಳು, ವಿವಿಧವಾಗಿರ್ತಕ್ಕಂತಹ ಹಾರಗಳು ರೆಡಿ ಹಾರಗಳೆಲ್ಲ ಇದ್ವು ನೋಡಿ. ಈ ಥರ ಇದ್ದಾವೆ. ಮುಂದೆ ಸಾಗಿದಾಗ ನಮಗೆ ವೆಲ್ಕಮ್ ಮಾಡಿದ್ದೆ ಕುದುರೆ ಸವಾರಿಯನ್ನು ಮಾಡುವಂಥ ಕುದುರೆಗಳು. ಇದರ ಮೇಲೆ ಮಕ್ಕಳನ್ನು ಕೂಡ ಸವಾರಿ ಮಾಡ್ತಾಯಿದ್ರು. ಇನ್ನೊಂದು ಕಣ್ಮನ ಸೆಳೆದಿದ್ದು ಅಂದರೆ ಐಡಲ್ಸ್ಗಳು ಇದ್ವು. ವೆರೈಟಿ ಆಗಿರ್ತಕ್ಕಂಥ ಚಿಕ್ಕ ಪುಟ್ಟ ಐಡಲ್ಸ್ಗಳಿದ್ವು, ತುಂಬ ಚೆನ್ನಾಗಿದ್ವು. ನಾನು ಯಾವ ಜಾತ್ರೆಯಲ್ಲೂ ಇಂಥ ಐಡಲ್ಸ್ಗಳನ್ನು ನೋಡಿರಲಿಲ್ಲ. ತುಂಬ ಕಣ್ಮನ ಸೆಳೀತಾ ಇದ್ದಂಥ ಐಡಲ್ಸ್ಗಳಿದ್ವು ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಒಂದೊಂದು ಬೆಲೆಗಳಿದ್ವು. ಬುದ್ಧ ಆಗಿರ್ಬೋದು, ಆಮೇಲೆ ಸರಸ್ವತಿ ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, ಆನೆ ಆಗಿರ್ಬೋದು ನೋಡಿ. ಅಲ್ಲಿ ಕೃಷ್ಣ ನೋಡಿ, ಶಾರದಾದೇವಿ ನೋಡಿ. ನೋಡಿ ಈ ಥರ ಬುದ್ಧನ ವಿಗ್ರಹಗಳನ್ನು ನೋಡಿ, ಜೋಡಿ ಆನೆಗಳನ್ನು ನೋಡಿ ಯಾವ ಥರ ಇದೆ. ತುಂಬ ಚೆನ್ನಾಗಿದ್ದು ನೋಡಿ. ವೆರೈಟಿ ಆಗಿರ್ತಕ್ಕಂಥ ಸರಗಳೆಲ್ಲ ಅಲ್ಲಿ ಇದ್ದು ನೋಡಿ. ಸಣ್ಣ ಪುಟ್ಟ ಆಟಿಕೆಗಳೆಲ್ಲ ತುಂಬ ಕಣ್ಮನ ಸೆಳೀತಾ ಇದ್ವು ನೋಡಿ. ಎಷ್ಟು ಬಣ್ಣದ ಜಾತ್ರೆ ಅಂತ ಹೇಳಿದ್ದು ಅದಕ್ಕೆ ನೋಡಿ. ಇಲ್ಲಿ ಈ ಬುದ್ಧನ ವಿಗ್ರಹಗಳು ನೋಡಿ, ವೆರೈಟಿ ಆಫ್ ಬುದ್ಧನ ವಿಗ್ರಹಗಳೆಲ್ಲ ಅಲ್ಲಿ ಇದ್ದಂಥದ್ದು ನಾವು ನಮ್ಮ ಕಣ್ಣಿಗೆ ಬಿದ್ದಿದ್ದು ನೋಡಿ. ಈ ಥರ ವಿಗ್ರಹಗಳನ್ನು ನೋಡ್ಬೋದು ನಾವು ನೋಡಿ. ಇಲ್ಲಿ ಅರಳಿ ಎಲೆಯಲ್ಲಿ ಬುದ್ಧನ ಕಲಾಕೃತಿಯನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ರು ನೋಡಿ. ಮತ್ತು ಪುರಿಯ ಮಳಿಗೆಗಳು, ಪುರಿ ಖಾರದ ಮಳಿಗೆಗಳೆಲ್ಲ ನಮ್ಮ ಕಣ್ಣಿಗೆ ಬಿದ್ದಿದ್ದು, ಆಟಿಕೆಗಳೆಲ್ಲ ಸಿಗ್ತಾಯಿದ್ವು ನೋಡಿ. ವೆರೈಟಿ ಆಗಿರ್ತಕ್ಕಂತಹ ಮನೆಗೆ ಬಳಸುವಂಥ ಉಪಕರಣ. ನಂತರ ನಾವು ಮಠದ ಕಡೆ ಸಾಗಿವಿ. ಮಕ್ಕಳೆಲ್ಲ ಪ್ರೇಯರ್ಗೆ ಸಾಗ್ತಾಯಿದ್ದು. ಪ್ರೇಯರ್ಗೆ ಸಾಗಿ ಪ್ರೇಯರನ್ನು ಮಾಡಬೇಕು. 6:30ಕ್ಕೆ ಡೈಲಿ ಪ್ರೇಯರ್ ಇರುತ್ತೆ ಇಲ್ಲಿ ನೋಡಿ. ನಾವು ಎದುರಿಗೆ ಒಳಗಡೆ ಪ್ರವೇಶ ಆಗ್ತೇನೆ. ಕಾಯಕವೇ ಕೈಲಾಸ ಬಸವಣ್ಣನವರ ಒಂದು ಮೂರ್ತಿ ನಮಗೆ ಎದುರಿಗೆ ಕಾಣುತ್ತೆ. ಇದು ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳ ಒಂದು ಪ್ರಾರ್ಥನಾ ದೃಶ್ಯದ ನೋಟ ನೋಡಿ. ಎಷ್ಟು ಶಿಸ್ತುಬದ್ಧವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ಶಿಸ್ತುಬದ್ಧವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಯಾವ ಮಠದಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಸುಮಾರು 5,000 ಮಕ್ಕಳು ಕೂತು ಒಂದೇ ಬಾರಿ ಪ್ರೇಯರನ್ನು ಮಾಡ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಮಾಡುವಂಥದ್ದು ನಾವು ನೋಡಿವಿ. ಇದು ಉದ್ದಾನೇಶ್ವರ ವೇದಿಕೆ ಅಂತ ಕರಿತೀವಿ. ಪ್ರೋಗ್ರಾಮ್ ನಡೆಯೋದಲ್ಲೇ ಇದು ಶಿವಕುಮಾರ ಸ್ವಾಮಿಯವರ ಗದ್ದಿಗೆ. ಇದು ನೋಡಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರು ಐಕ್ಯವಾದಂತಹ ಸ್ಥಳ ನೋಡಿ. ಒಳಗಡೆ ಪ್ರವೇಶ ಆಗೋಣ ನೋಡಿ. ತುಂಬ ಸುಂದರವಾಗಿರ್ತಕ್ಕಂತಹ ಒಂದು ಸ್ಥಳ ಇದು. ಒಳ್ಳೆ ದೀಪಾಲಂಕಾರಗಳಿಂದ ಅದನ್ನು ಅಲಂಕೃತವನ್ನಾಗಿ ಮಾಡಿದರು ನೋಡಿ. ಇದು ಮಠದ ಆವರಣ ಹೊರಗಡೆ ನೋಡಿ. ಈಗ ಗದ್ದಿಗೆ ಒಳಗಡೆ ಪ್ರವೇಶ ಮಾಡೋಣ ನೋಡಿ. ಇದು ಧ್ಯಾನ ಮಂದಿರ ಆಗ್ತಂಗೆ ಒಳಗೆ ಪ್ರವೇಶ. ಸಾಲಾಗಿ ಹೋಗಬೇಕು, ಹೇಗೆ ಬೇಕಾಗಿ ಹೋಗಂಗಿಲ್ಲ, ಸಾಲಾಗಿ ಹೋಗಿ ದೇವರ ದರ್ಶನವನ್ನು ಮಾಡುವಂಥದ್ದು ನೋಡಿ. ಇದು ಗರ್ಭಗುಡಿಯ ಸಂದರ್ಶನ ನೋಡಿ. ದೇವರ ದರ್ಶನ, ನಾವೆಲ್ಲರೂ ದೇವರ ದರ್ಶನವನ್ನು ಮಾಡಿ ಕೈ ಮುಗಿದು ಒಂದು ಪ್ರಾರ್ಥನೆಯನ್ನು ಮಾಡಿದ್ದು ಕೆಲವು ಸಮಯಗಳು ನೋಡಿ. ಇದು ದೇವರ ದರ್ಶನ ಆಗ್ತದಂಗೆ ಹೊರಗಡೆಗೆ ಬಂದರೆ ಉತ್ಸವ ನಡೀತಾ ಇತ್ತು. ಸಿದ್ಧಲಿಂಗ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದದಲ್ಲಿ ಉತ್ಸವ ನಡೀತಾ ಇತ್ತು ನೋಡಿ. ಅಲ್ಲಿ ಉತ್ಸವ ಹೋಗ್ತಾ ಇದೆ. ಛತ್ರ ಚಾಮರಗಳಿಂದ ಉತ್ಸವ ಸಾಗ್ತಾ ಇತ್ತು ನೋಡಿ. ಅಲ್ಲಿ ಎಲ್ಲ ಆ ಮಕ್ಕಳುಗಳ ಸಾರಥ್ಯದಲ್ಲಿ ಅದು ಮುಂದುವರಿತಾ ಇದ್ದಂಥದ್ದು. ತುಂಬ ಚೆನ್ನಾಗಿ ಜನಗಳೆಲ್ಲ ನೆರೆದಿದ್ರು. ಈ ಕಡೆ ಇನ್ನೊಂದು ಕಡೆಗೆ ರಥವನ್ನು ಸಿಂಗಾರ ಮಾಡ್ತಾ ಇದ್ದಂತಹ ಸಂದರ್ಭ. ತುಂಬ ಅಂದವಾಗಿ ಸಿಂಗಾರವನ್ನು ಮಾಡ್ತಾಯಿದ್ರು ಹೂವುಗಳಿಂದ. ನಾವು ಅದನ್ನೆಲ್ಲವನ್ನು ತುಂಬ ಕಣ್ಣು ತುಂಬಿಕೊಂಡ್ವಿ ನೋಡಿ. ಇದು ನಮ್ಮ ಶಿವಕುಮಾರ ಸ್ವಾಮಿಯವರು ಕುಳಿತುಕೊಳ್ತಾ ಇದ್ದಂತಹ ಗದ್ದಿಗೆ
ಈಗ ಅದನ್ನು ಅಲಂಕರಿಸಿರ್ತಕ್ಕಂಥವರು ಸಿದ್ಧಲಿಂಗ ಮಹಾಸ್ವಾಮಿಗಳು. ಸೊ ಅಲ್ಲಿ ಆ ಒಂದು ರಥವನ್ನು ಕರ್ಕೊಂಬರೋದಕ್ಕೆ ಹೋಗಿ ವಾಪಸ್ ಬಂದು ಸ್ವಾಮಿಗಳು ಇಲ್ಲಿ ಬಂದು ಆಸೀನರಾಗಿದ್ದರು. ಜನಗಳೆಲ್ಲ ಅವರ ಆಶೀರ್ವಾದವನ್ನು ಪಡ್ಕೊತಾ ಇದ್ದರು. ಸೊ ಇಲ್ಲಿಂದ ಮತ್ತೆ ಅವರನ್ನು ಕರ್ಕೊಂಡೋಗಿ ಆ ರಥವನ್ನು ಮುನ್ನಡೆಸ್ತಾರೆ. ನೋಡಿ ಅಲ್ಲಿ ಕೂತಿದ್ದಾರೆ, ಛತ್ರ ಚಾಮರಗಳಿಂದ ಅವರಿಗೆ ಸ್ವಾಗತ. ನೋಡಿ ಅಲ್ಲಿ ಕೂತಿರ್ತಕ್ಕಂಥವರೇ ಸಿದ್ಧಲಿಂಗ ಮಹಾಸ್ವಾಮಿಗಳು. ಈಗಿನ ಸಿದ್ಧಗಂಗಾ ಮಠದ ಒಂದು ಅಧಿಕಾರವನ್ನು ವಹಿಸಿರ್ತಕ್ಕಂತಹ ಮಹಾಸ್ವಾಮಿಗಳು ವೀರಗಾಸೆ ನೃತ್ಯದ ಮೂಲಕವಾಗಿ ಅವರನ್ನು ಕರ್ಕೊಂಬರುವಂತಹದ್ದಾಗುತ್ತೆ. ನೋಡಿ ಎಲ್ಲ ಸಿದ್ಧತೆಗಳೆಲ್ಲ ಆಗಿದ್ವು. ವಾದ್ಯಗೋಷ್ಠಿ ಎಲ್ಲ ತುಂಬ ಚೆನ್ನಾಗಿ ನೋಡಿ. ಈಗ ಮಹಾಸ್ವಾಮಿಯವರನ್ನು ಕರ್ಕೊಂಬರ್ತಾರೆ ವಾದ್ಯಗೋಷ್ಠಿಗಳ ಮೂಲಕವಾಗಿ. ನೋಡಿ ಅಲ್ಲಿ ಕರ್ಪೂರ ಹಚ್ಚಿ ಅವರನ್ನು ಬರಮಾಡಿಕೊಡ್ತಾ ಇರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ಕರ್ಪೂರ ಬೆಳಗ್ತಾ ಇದೆ. ವೀರಗಾಸೆ ನೃತ್ಯದ ಮೂಲಕವಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು ರಥೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾರೆ. ಈಗ ಬರ್ತಾರೆ ನೋಡಿ, ಇದು ವಾದ್ಯಗೋಷ್ಠಿಯೆಲ್ಲ ರೆಡಿ ಆಗ್ತಾ ಇದೆ. ಸೊ ಹೀಗೆ ಪ್ರತಿ ವರ್ಷವೂ ಸಹ ಈ ಒಂದು ಸಿದ್ಧಗಂಗೆಯಲ್ಲಿ ಇದೇ ಥರ ಜಾತ್ರೆ ನಡೆಯುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ನೆರೀತಾರೆ. ತುಂಬ ಪ್ರಸಿದ್ಧವಾಗಿರ್ತಕ್ಕಂತಹ ಕಲ್ಪತರು ನಾಡಿನಲ್ಲೇ ತುಂಬ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ಜಾತ್ರೆ ಇದು. ನೋಡಿ ಇಲ್ಲಿ ಕಲ್ಪತರು ನಾಡಿನ ಒಂದು ಸಿದ್ಧಗಂಗೆ ಜಾತ್ರೆಯನ್ನು ನೀವು ನೋಡ್ತಾ ಇರೋದು. ನೋಡಿ ವೀರಗಾಸೆಯ ಮೂಲಕವಾಗಿ ಆ ಸ್ವಾಮಿಗಳು ರಥೋತ್ಸವಕ್ಕೆ ಚಾಲನೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನೋಡಿ ವೀರಗಾಸೆಯ ಒಂದು ನೃತ್ಯದ ಒಂದು ಝಲಕ್ಗಳು, ವಾದ್ಯಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ನಡುವೆ ಸ್ವಾಮಿಗಳು ನಡೆದಾಡುವ ದೇವರು ಥರ ಬರ್ತಾ ಇರ್ತಕ್ಕಂಥದ್ದು ಪ್ರತಿರೂಪವಾಗಿ ಅಲ್ಲಿ ಬರ್ತಾ ಇದ್ದಾರೆ. ಚಾಮರಗಳನ್ನು ಛತ್ರಗಳನ್ನು ಬೀಸುವ ಮುಖಾಂತರವಾಗಿ ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ. ಬಂದರು ನೋಡಿ ಅಲ್ಲಿ ಸಿದ್ಧಲಿಂಗ ಸ್ವಾಮಿಯವರ ಒಂದು ರಥವನ್ನು ಅಲ್ಲಿ ಸಿದ್ಧಪಡಿಸ್ತಾ ಇದ್ರಲ್ಲ, ಅಲ್ಲಿಗೆ ಬರ್ತಾರೆ. ಸೀದಾ ಅಲ್ಲಿಗೆ ಬಂದು ರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾರೆ. ನೋಡಿ ಅಲ್ಲಿದೆ ರಥೋತ್ಸವ, ಅಲ್ಲಿಗೆ ಅವರು ಆಗಮಿಸಿರು. ನೋಡಿ ಅಲ್ಲಿ ಎಲ್ಲರೂ ಅವರ ಆಶೀರ್ವಾದವನ್ನು ಪಡ್ಕೊತಾ ಇದ್ದಂತಹ ಸಂದರ್ಭಗಳು. ನೋಡಿ ಅಲ್ಲಿ ರಥೋತ್ಸವ ರೆಡಿ ಆಗ್ತಾ ಇದೆ. ನೋಡಿ ಕಾಣ್ತಾ ಇದೆಯಾ, ರಥೋತ್ಸವ ರೆಡಿ ಆಗ್ತಾ ಇದೆ. ಸೊ ಆ ರಥೋತ್ಸವಕ್ಕೆ ಪೂಜೆಯನ್ನು ಮಾಡುವ ಮುಖಾಂತರವಾಗಿ ಅದನ್ನು ಪ್ರಾರಂಭ ಮಾಡ್ತಾರೆ. ನೋಡಿ ಈಗ ಪ್ರಾರಂಭಿಸ್ತಾರೆ. ನೋಡಿ ಈಡ್ಗಾಯನ್ನು ಹೊಡೆಯುವ ಮುಖಾಂತರವಾಗಿ ರಥವನ್ನು ನಿಧಾನಕ್ಕೆ ಚಾಲನೆಯನ್ನು ಮಾಡಿದಂತಹ ಸಂದರ್ಭಗಳನ್ನು ನೀವು ನೋಡ್ತಾ ಇದ್ದೀರ. ನೋಡಿ ಚಾಲನೆಯನ್ನು ಮಾಡ್ತಾರೆ. ಈಗ ಎಲ್ಲ ಸಹ ತುಂಬ ಜನ ನೆರೆದಿದ್ದಂತಹ ಸಂದರ್ಭಗಳು. ಸಿದ್ಧಲಿಂಗ ಮಹಾಸ್ವಾಮಿಗಳು ಒಪ್ಪಿಗೆಯನ್ನು ಕೊಟ್ಟರು. ಈಗ ಚಾಲನೆ ಶುರುವಾಗುತ್ತೆ. ಮುಂದೆ ವಿವಿಧವಾಗಿರ್ತಕ್ಕಂಥ ಜಾನಪದ ನೃತ್ಯಗಳಲ್ಲೇ ನಡೀತಾ ಇದ್ದಂತಹ ಸಂದರ್ಭಗಳನ್ನು ನೋಡ್ತಾ ಇದ್ದೀರಾ. ನೋಡಿ ಇಲ್ಲಿ ಛತ್ರ ಚಾಮರಗಳ ಮೂಲಕ ರಥೋತ್ಸವ ಪ್ರಾರಂಭ ಆಗುತ್ತೀಗ. ಸಿದ್ಧಲಿಂಗ ಮಹಾಸ್ವಾಮಿಯವರು ನೋಡಿ ಅಲ್ಲಿ ಎಷ್ಟು ಸುಂದರವಾಗಿ ಹೂವು ಅಲಂಕೃತಗೊಂಡಿರ್ತಕ್ಕಂತಹ ದೇವರು. ನೋಡಿ ಇಲ್ಲಿ ಜಾನಪದ ನೃತ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಇದು ವೀರಗಾಸೆ, ಕರ್ನಾಟಕದ ಹೆಸರಾಂತ ಒಂದು ಜಾನಪದ ನೃತ್ಯ ವೀರಗಾಸೆ. ಕಹಳೆ ಊದ್ತಾ ಇದ್ದಾರೆ. ಇನ್ನೊಂದು ಕಡೆ ಪಟ್ಟದ ಕುಣಿತ, ಇನ್ನೊಂದು ನೋಡಿದ್ದು ಪಟ್ಟದ ಕುಣಿತ, ಇನ್ನೊಂದು ಕಡೆ ಡ್ರಮ್ಸ್ಗಳನ್ನು ಬಡಿತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ತಾಳ ಮದ್ದಳೆಗಳನ್ನು ಹಾಕ್ತಾ ಇದ್ದಾರೆ. ನೋಡಿ ಇಲ್ಲಿ ಇದು ಕಂಸಾಳೆ, ಗೊತ್ತಿದೆಯಲ್ಲ ಕರ್ನಾಟಕದ ಒಂದು ಜನಪದ ನೃತ್ಯ ಕಂಸಾಳೆ. ನೋಡಿ ಇಲ್ಲಿ ಪಟ್ಟ ಕುಣಿತವನ್ನು ಕುಣಿತಾ ಇರ್ತಕ್ಕಂಥದ್ದು, ಕೋಲುಗಳನ್ನು ಹಿಡ್ಕೊಂಡು ತುಂಬ ಚೆನ್ನಾಗಿ ನೃತ್ಯಗಳನ್ನು ಎಲ್ಲವನ್ನು ವಿದ್ಯಾರ್ಥಿಗಳಾಗಿ ಆ ಜನಪದ ನೃತ್ಯದವರೆಲ್ಲ ಮಾಡ್ತಾ ಇದ್ದಂತಹ ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಇದು ಅಪರೂಪ. ಇದು ಎಲ್ಲ ಜಾತ್ರೆಗಳಲ್ಲೂ ಸಿಗುವಂಥದ್ದು ತುಂಬ ಅಪರೂಪ. ಆದರೆ ಸಿದ್ಧಗಂಗಾ ಮಹಾ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಸಹ ಇಂತಹ ವಿಧವಾಗಿರ್ತಕ್ಕಂಥ ಜನಪದ ನೃತ್ಯಗಳನ್ನು ಕರೆಸ್ತಾರೆ. ಇನ್ನು ಬ್ರಹ್ಮರಥೋತ್ಸವ ಇರುತ್ತಲ್ಲ, ಅವತ್ತು ನೋಡಬೇಕು, ಕಣ್ಣು ತುಂಬಿಕೊಳ್ಳಬಹುದು. ಅವತ್ತು ಇಂತಹ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಇದೇ ರೀತಿ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ. ತುಂಬ ಹೆಸರುವಾಸಿಯಾಗಿದೆ. ಸುಮಾರು ವರ್ಷಗಳಿಂದ ಈ ಜಾತ್ರೆ ವೈಭವಯುತವಾಗಿ ನಡೀತಾ ಇರ್ತಕ್ಕ. ನೋಡಿ ವೀರಗಾಸೆಯ ಝಲಕ್ ಹೆಂಗಿದೆ. ಪರಮಾತ್ಮನೇ ಧರೆಗಿಳಿದು ಬಂದಿದ್ದಾನೇನೋ, ಪರಮಾತ್ಮನೇ ಧರೆಗಿಳಿದು ಬಂದು ಕೋಪದಿಂದ ಭಯಂಕರ ನೃತ್ಯ ಮಾಡ್ತಾವನೇನೋ ಅನ್ನಿಸ್ತಾ ಇತ್ತು ಆ ನೃತ್ಯವನ್ನು ನೋಡಿದರೆ. ಹಾಗೆ ನೃತ್ಯವನ್ನು ಅವರು ವೀರಗಾಸೆಯವರು ನೃತ್ಯವನ್ನು ಮಾಡ್ತಾ ಇದ್ದಂಥ ಸಂದರ್ಭಗಳಿದ್ವು ಅಲ್ಲಿ. ನೋಡಿ ಹೇಗೆ ಡ್ಯಾನ್ಸನ್ನು ಮಾಡ್ತಾ ಇದ್ರಂಥದ್ದು ಗಮನಿಸಿ. ಇದು ವೀರಗಾಸೆ ನೃತ್ಯ ಕನ್ನಡ ಜನಪದದಲ್ಲೇ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ನೃತ್ಯ. ಭರ್ಜರಿ ಕುಣಿತ ಇರುತ್ತೆ ಇದರಲ್ಲಿ. ನೋಡಿ ಇದು ಶಿವನ ಮರುರೂಪವನ್ನು ಸೃಷ್ಟಿಸಿರ್ತಕ್ಕಂಥದ್ದು ವೀರಗಾಸೆ. ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಸಾರಥ್ಯದಲ್ಲಿ ರಥೋತ್ಸವವನ್ನಿಗೆ ಚಾಲನೆ ಕೊಟ್ಟಿದ್ದು. ನೋಡಿ ಅಲ್ಲಿ
ಎಲ್ಲ ಮಾಧ್ಯಮದವರೆಲ್ಲ ಬಂದಿದ್ದರು. ಅವರೆಲ್ಲ ಒಂದು ಫೋಟೋವನ್ನು ತಗೊಳ್ತಾ ಇದ್ದಂಥ ಸಂದರ್ಭ, ಬೇರೆಯವರೆಲ್ಲ ಆಶೀರ್ವಾದವನ್ನು ತಗೊಳ್ತಾ ಇದ್ದರು ಸ್ವಾಮಿಯವರು. ಹಿಂದಗಡೆ ಪ್ರಜ್ವಲಿಸ್ತಾ ಇದ್ದರು ದೇವರು ಪ್ರಜ್ವಲಿಸ್ತಾ ಇತ್ತು ಆ ದಿವ್ಯ ಜ್ಯೋತಿಯ ಬೆಳಕಿನಲ್ಲಿ. ಹೀಗೆ ರಥೋತ್ಸವ ಮುಂದೆ ಸಾಗುತ್ತೆ ನೋಡಿ. ಈಗ ಪ್ರತಿ ವರ್ಷವೂ ಇದೇ ರೀತಿ ಜಾತ್ರೆಗಳು ಇಲ್ಲಿ ನಡೀತವೆ ನೋಡಿ. ವೀರಗಾಸೆ ನೃತ್ಯ, ಪಟ್ಟ ಕುಣಿತ ಎಲ್ಲ ತುಂಬ ಚೆನ್ನಾಗಿ ಅಲ್ಲಿ ಆಗ್ತಾಯಿತ್ತು. ಜನಗಳ ತುಂಬ ಚೆನ್ನಾಗಿ ನೆರೆದಿದ್ದಂಥ ಸಂದರ್ಭಗಳನ್ನು ನೋಡ್ತಾ ಇದ್ದೀರಾ ನೀವು ನೋಡಿ. ಇದು ವಿದ್ಯಾರ್ಥಿಗಳೇ ಅಲ್ಲೆಲ್ಲ ತುಂಬ ಮುಂದೆ ಬಂದು ಈಗ ಸೇವೆಗಳನ್ನು ಮಾಡುವಂಥದ್ದಾಗುತ್ತೆ ನೋಡಿ. ಸ್ವಾಮಿಯವರು ಅಲ್ಲಿ ವಿದ್ಯುತ್ ದೀಪದ ಅಲಂಕೃತ ಹೂಗಳಿಂದ ಹೆಂಗೆ ಪ್ರಜ್ವಲಿಸ್ತಾ ಇದ್ದಾರೆ ನೋಡಿ. ಕಣ್ತುಂಬಿಕೊಳ್ಳಬೇಕು ಆ ದೇವರ ದರ್ಶನವನ್ನು. ಹಾಗೆ ಕಾಣ್ತಾ ಇತ್ತು. ತುಂಬ ಸುಂದರವಾಗಿ ಕಾಣ್ತಾ ಇದ್ದಂಥ ಸಂದರ್ಭಗಳು. ಎಲ್ಲರೂ ಫೋಟೋಗಳನ್ನು ಕ್ಲಿಕ್ ಮಾಡ್ತಾಯಿದ್ರು ನೋಡಿ. ಆ ಸ್ವಾಮಿಯವರ ರಥೋತ್ಸವ ನಿಧಾನವಾಗಿ ಸಾಗ್ತಾ ಇತ್ತು. ಜನಗಳು ನಿಧಾನವಾಗಿ ಅದನ್ನು ಕಣ್ತುಂಬಿಕೊಳ್ತಾ ಇದ್ದರು. ಅದ್ಭುತ ದೃಶ್ಯ, ವರ್ಷಕ್ಕೊಮ್ಮೆ ಸಿಗುವಂತಹ ಅದ್ಭುತ ದೃಶ್ಯ ನೋಡಿ. ಇದು ಆ ದೈವವನ್ನು ಸಾಗಿಸುವಂತಹ ಒಂದು ರಥ. ಚಿಕ್ಕದೇ ಇದ್ದರೂ ಅದನ್ನು ನೋಡೋದಕ್ಕೆ ಬರುವಂತಹ ಜನಗಳು ಮಾತ್ರ ತುಂಬ ಜಾಸ್ತಿ ಇದ್ದಂಥದ್ದು. ಅಲ್ಲೇ ಪಕ್ಕದಲ್ಲಿ ಕರಕುಶಲ ಕಲೆಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಸ್ತುಗಳು ಎಲ್ಲವನ್ನ ನೋಡಿ. ಊಟ ಎಲ್ಲಿ ಅಂತ ನೋಡಿದಾಗ ದಾಸೋಹಕ್ಕೆ ದಾರಿ ಅಂತ ಇತ್ತು. ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನೋಡಿವಿ, ರೇಷನ್ ಅಂತೂ ರಾಶಿಗಟ್ಟಲೆ ಬಿಟ್ಟಿತ್ತು. ತರಕಾರಿಗಳಾಗಿರ್ಬೋದು, ಅಕ್ಕಿಗಳಾಗಿರ್ಬೋದು ನೋಡಿ. ಎಲ್ಲ ತರಕಾರಿ ಎಲ್ಲ ಹಚ್ಚಿ ಅಲ್ಲಿ ಇಟ್ಟಿದ್ದಾರೆ. ಎಲ್ಲ ರೆಡಿ ಇರುತ್ತೆ. ಯಾಕೆಂದರೆ ಸಾವಿರಾರು ಜನ 24 ಗಂಟೆ ಊಟ ಮಾಡ್ತಾರೆ ಅಂದರೆ ಸುಮ್ಮನೆ ಅಲ್ಲ ನೋಡಿ. ತರಕಾರಿಗಳನ್ನು ಎಷ್ಟು ಶುದ್ಧವಾಗಿ ಎಲ್ಲವನ್ನು ಶೇಖರಣೆ ಮಾಡ್ತಾರೆ. ಇದೆಲ್ಲ ಭಕ್ತರು ತಂದು ಕೊಟ್ಟಿರ್ತಕ್ಕಂಥದ್ದು. ಭಕ್ತರು ತಾವು ಉಡುಗೊರೆಯಾಗಿ ತಂದು ಕೊಟ್ಟಿರ್ತಕ್ಕಂಥ ನೋಡಿ. ಸೊಪ್ಪು ನೋಡಿ ಹೇಗೆ ಹುಲ್ಲನ್ನು ರಾಶಿ ಹಾಕ್ತಾರಲ್ಲ ಹಾಗೆ ರಾಶಿ ಹಾಕಿದರು. ಏಕೆಂದರೆ ಸಾವಿರಾರು ಸಂಖ್ಯೆಯ ಜನಗಳಿಗೆ ಇಲ್ಲಿ ಅಡುಗೆಯನ್ನು ಮಾಡಬೇಕು ಪ್ರತಿನಿತ್ಯ. ಅದರಾಗೂ ಜಾತ್ರೆಯಲ್ಲಿ ಸುಮಾರು 15 ದಿನಗಳ ಕಾಲ ಊಟವನ್ನು ಅವರು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಯಾರು ಉಪವಾಸ ಹೋಗಬಾರ್ದು ಅಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮಾಡ್ತಾರಲ್ಲ, ಅದಕ್ಕೆ ಎಲ್ಲ ಪರಿಕರಗಳು ಬೇಕಾಗುತ್ತೆ ನೋಡಿ. ತರಕಾರಿಗಳು ಎಷ್ಟೊಂದಿದ್ದಾವೆ. ಎಲ್ಲ ಮಕ್ಕಳೇ ಅದನ್ನು ಬೇರ್ಪಡಿಸ್ತಾ ಇದ್ರು. ಒಂದೊಂದು ಕಡೆಗೆ ಮೂಲಂಗಿ, ಒಂದು ಕಡೆಗೆ ಬದನೆ, ಒಂದು ಕಡೆಗೆ ಅದನ್ನೆಲ್ಲವನ್ನು ಆರಿಸ್ತಾ ಇದ್ರು. ಎಲ್ಲ ಆರಿಸಿ ಇದೆಲ್ಲ ಒಂದು ಕಡೆಗೆ ಟ್ರೈನಲ್ಲಿ ಹಾಕಿ ಇಡ್ತಾರೆ ನೋಡಿ. ಎಲ್ಲ ತರಕಾರಿಗಳು, ಭಿನ್ನವಾಗಿರ್ತಕ್ಕಂಥ ತರಕಾರಿಗಳು ಎಲ್ಲ ಇದ್ದು ನೋಡಿ. ಎಷ್ಟು ಮಜ್ಜಿಗೆ ರೆಡಿ ಆಗ್ತಾ ಇದೆ ನೋಡಿ. ಅನ್ನವನ್ನು ಹೆಂಗೆ ಕರಿತಾ ಇದ್ದಾರೆ. ಮುದ್ದೆ ನೋಡಿ, ಎಷ್ಟು ಮುದ್ದೆ ಮಾಡ್ತಾ ಇದೆ ನೋಡಿ. 1-2 ಮುದ್ದೆ ಮಾಡೋದಕ್ಕೆ ನಾವು ಗೆಳ್ತೀವಿ. ಇಲ್ಲಿ ಸಾವಿರಾರು ಜನಗಳಿಗೆ ಮುದ್ದೆಯನ್ನು ಮಾಡ್ತಾರೆ. ರಾಶಿ ಹಾಕಿದ್ದಾರೆ ನೋಡಿ. ಮುದ್ದೆಯನ್ನು ನೋಡಿ ಹೆಂಗೆ ಕಟ್ತಾ ಇದ್ದಾರೆ. ಸಲಿಕೆ ಬಳಸ್ತಾ ಇದ್ದಾರೆ ಅದಕ್ಕೆ ನೋಡಿ. ಇದು ಪಾಕಶಾಲೆ, ಇದು ಭೋಜನಾಲಯ, ಸಿದ್ಧಗಂಗಾ ಮಠದ ಭೋಜನಾಲಯ ನೋಡಿ. ಇದು ಅನ್ನ ಮಾಡುವಂತಹ ಸ್ಥಳ. ಯಾವುದೋ ಸಣ್ಣ ಪಾತ್ರೆಗಳಲ್ಲಿ ಮಾಡೋದಿಲ್ಲ. ಅದು ಪ್ರತಿನಿತ್ಯ ಅಲ್ಲಿ ಸಿದ್ಧಗಂಗಾ ಮಹಾಸ್ವಾಮಿಗಳು ಬಂದು ಚೆಕ್ ಮಾಡ್ತಾರೆ, ಹೇಗಿದೆ, ಶುಚಿತ್ವವಾಗಿದೆ, ಅಡುಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಸುಮಾರು 3 ಕೊಠಡಿಗಳಿದ್ದಾವೆ ಭೋಜನಾಲಯಕ್ಕೆ. ಒಂದು ಕಡೆ ಆದರೆ ಕ್ಯೂ ಜಾಸ್ತಿ ಆಗುತ್ತೆ, ರಶ್ ಜಾಸ್ತಿ ಆಗುತ್ತೆ ಅಂತ 3 ಕಡೆ ಭೋಜನಾಲಯ ಇದೆ. 3 ಕಡೆ ಒಂದೇ ಊಟ, ಯಾವುದೇನು ಡಿಫ್ರೆಂಟ್ ಇರೋದಿಲ್ಲ. ಇದನ್ನು ಎಲ್ಲವನ್ನು ನೀಟಾಗಿ ನೋಡ್ತಕ್ಕಂಥದ್ದೇ ಮಕ್ಕಳಿಗೆ ಜವಾಬ್ದಾರಿನ ವಹಿಸ್ತಾರೆ. ನಾವು ಕೂತು ಊಟ ಮಾಡಿವಿ. ಅವತ್ತು ಮುದ್ದೆ ಮತ್ತು ಅನ್ನ ಸಾರಿತ್ತು. ಮಕ್ಕಳೆಲ್ಲ ಬಡಿಸ್ತಾಯಿದ್ರು. ಒಳ್ಳೆ ರುಚಿಕಟ್ಟಾಗಿರ್ತಕ್ಕಂತಹ ಒಂದು ಶುಭ್ರವಾಗಿರ್ತಕ್ಕಂತಹ ಅಲ್ಲಿ ಊಟ ಅಲ್ಲಿ ಪ್ರತಿನಿತ್ಯನೂ ಸಹ ಕೊಡ್ತಾರೆ. ಯಾರು ಸಹ ಊಟವನ್ನು ವೇಸ್ಟ್ ಮಾಡೋಂಗಿಲ್ಲ. ಎಲ್ಲದೂ ಸಹ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಅವರು ಊಟ ಮಾಡ್ಬೋದು. ಒಳ್ಳೆ ಊಟ ಇರುತ್ತೆ. ಮುದ್ದೆ ಊಟ, ಅನ್ನ, ಮಜ್ಜಿಗೆ ಎಲ್ಲದೂ ಇರುತ್ತೆ. ಪ್ರಸಾದವನ್ನು ಸ್ವೀಕರಿಸುವಂತಹ ನೋಡಿ. ಇದು 2ನೇ ಹಾಲದು ನೋಡಿ. ಇಲ್ಲಿ ನಾವು ತಂದಂತಹ ಭತ್ತಗಳಾಗ್ಬೋದು, ಕಾಳುಗಳಾಗ್ಬೋದು, ರಾಗಿ ಆಗ್ಬೋದು, ಅಕ್ಕಿ ಆಗ್ಬೋದು. ಇಲ್ಲಿ ದೊಡ್ಡ ಹಂಡೆಗಳನ್ನು ಇಟ್ಟಿದ್ದಾರೆ. ನಾವು ಅದಕ್ಕೆ ತಗೊಂಡೋಗಿ ನಾವೇ ಹಾಕ್ಬೋದು ನೋಡಿ. ಅಲ್ಲೆಲ್ಲ ಇದ್ದಾವೆ. ಭಕ್ತಾದಿಗಳು ಕಾಣಿಕೆಯನ್ನು ಕೊಡ್ತಕ್ಕಂಥ ನೋಡಿ. ಇಲ್ಲಿ ಕುಂಬಳಕಾಯಿಗಳು, ಉದುಗುಂಬಳ, ಸಿಹಿ ಕುಂಬಳ ಎಲ್ಲ ಎಷ್ಟೊಂದಿದೆ ನೋಡಿ. ಇವೆಲ್ಲ ಅಡಿಗೆಗೆ ಬಳಸ್ತಕ್ಕಂಥದ್ದು ನೋಡಿ. ಸ್ವಾಮಿಯವರ ಗದ್ದಿಗೆ ಇದು. ಮಹಾಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಇಲ್ಲೇ ಕುಳಿತುಕೊಳ್ತಿದ್ದು, ಈಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲೇ ಆಸೀನರಾಗಿ ಪ್ರತಿನಿತ್ಯ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುವಂತಹ ಒಂದು ಸಂದರ್ಭ ಇದು. ಭೋಜನ ಮುಗೀತು, ವಾಪಸ್ ಆಚೆ ಬಂದ್ವಿ. ವಿಶಿಷ್ಟ ವಾದ್ಯಗಳೆಲ್ಲ ಅಲ್ಲಿ ಮಾರ್ತಾ ಇದ್ದಂಥದ್ದು. ನಂತರ ಕಣ್ಣಿಗೆ ಬಿದ್ದು ಅನೇಕ ಅಂಗಡಿಗಳೆಲ್ಲ ಸುಮಾರು 360-300ಕ್ಕೂ ಹೆಚ್ಚು ವಿವಿಧ ಮಳಿಗೆಗಳಲ್ಲಿ ಇದ್ದಂತಹ ಒಂದು ಸಂದರ್ಭಗಳನ್ನು ನೋಡ್ತೀವಿ. ಭಿನ್ನವಾಗಿ ಇನ್ನು ತುಮಕೂರಿನ ಸುತ್ತಮುತ್ತ ಇರತಕ್ಕಂತಹ ಗ್ರಾಮಸ್ಥರು ತಮ್ಮ ರಾಸುಗಳನ್ನು ಪ್ರದರ್ಶನಕ್ಕೆ ತರ್ತಾರೆ ನೋಡಿ. ವಿಭಿನ್ನವಾಗಿರ್ತಕ್ಕಂಥ ರಾಸುಗಳು ಕೃಷಿಕರೆಲ್ಲ ಅಲ್ಲಿ ತೊಗೊಂಬಂದಿದ್ರು. ಲಕ್ಷಾಂತರ ರೂಪಾಯಿ, 30,000ದಿಂದ ಲಕ್ಷಗಟ್ಟಲೆ ಬೆಲೆ ಬಾಳುವಂಥ ರಾಸುಗಳೆಲ್ಲ ಆಗಮಿಸಿದ್ರು. ಅವುಗೆಲ್ಲ ಉತ್ತಮ ಬೆಲೆ ಇದೆ, ಉತ್ತಮ ವ್ಯವಸ್ಥೆನೂ ಸಹ ಅವ್ರು ಮಾಡಿಕೊಂಡಿದ್ದಂಥ ಸಂದರ್ಭಗಳು ನೋಡಿ. ಇವೆಲ್ಲ ರಾಸುಗಳ ಒಂದು ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಭಿನ್ನವಾಗಿರ್ತಕ್ಕಂಥವು
ಒಳ್ಳೆಯ ಬೆಲೆನೂ ಸಹ ತೊಗೊಂಡೋಗ್ತಾರೆ. ಕೆಲವರು ಕೊಂಡುಕೊಂಡು ಹೋಗುವಂಥ ಸಂಗತಿಗಳು ಇಲ್ಲಿ ನಡೀತವೆ. ಒಳ್ಳೆಯ ಬೆಲೆಯನ್ನು ಕಟ್ತಾ ಇದ್ದಂತಹ ಸಂದರ್ಭಗಳನ್ನು ನೋಡ್ಬೋದಾ ನಾವು. ನೋಡಿ ಎಷ್ಟು ಚಂದ ಇದ್ದಾವೆ ನಮ್ಮ ರಾಸುಗಳು. ನೋಡಿ, ಇದು ಬನ್ನೂರು ಕುರಿ, ಹೆಚ್ಚು ಬೆಲೆ ಬಾಳುವಂಥದ್ದು, ಸುಮಾರು 15-20 ಸಾವಿರ 30. ರೈತರೆಲ್ಲ ತುಂಬ ಖುಷಿಯಿಂದ ಭಾಗವಹಿಸಿದ್ದು, ಉತ್ತಮ ಬೆಲೆ ಎಲ್ಲರಿಗೂ ಸಿಕ್ಕಿತ್ತು. ಅದನ್ನು ನೋಡಿ ಮುಂದೆ ಹೋಗಿದ್ವಿ. ಸಿದ್ಧಲಿಂಗೇಶ್ವರ ಉದ್ಯಾನವನ ಕಣ್ಮನ ಸೆಳೆಯಿತು, ತುಂಬ ಆಕರ್ಷಣೀಯವಾಗಿತ್ತು. ಲೈಟಿನ ಬೆಳಕುಗಳಿಂದ ಅದು ತುಂಬ ಪ್ರಜ್ವಲಿಸ್ತಾ ಇದ್ದಂಥ ಸಂದರ್ಭ. ನೋಡಿ, ರೈತ ಎತ್ತುಗಳನ್ನು ಹಿಡ್ಕೊಂಡು ನಿಂತಿರ್ತಕ್ಕಂಥ ಕಲಾಕೃತಿಗಳು ಇವೆಲ್ಲ. ಕಲಾಕೃತಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಇಟ್ಟಿದ್ದಂಥದ್ದು. ನೋಡಿ, ರೈತನ ಒಂದು ದೃಶ್ಯ ಅದು. ನಂತರ ಮುಂದೆ ಸಾಗದಂಥ ಸಂದರ್ಭದಲ್ಲಿ ದನಗಳೆಲ್ಲ ಅಲ್ಲಿ ಮೇಯ್ತಾ ಇರ್ತಕ್ಕಂಥದ್ದು, ರೈತ ಅವನ್ನು ಕಾಯ್ತಾ ಇರ್ತಕ್ಕಂಥ ದೃಶ್ಯ ಎಲ್ಲ ತುಂಬ ಕಣ್ಮನ ಸೆಳೀತಾ ಇದ್ದಂಥ ದೃಶ್ಯಗಳು. ನೋಡಿ, ಇಲ್ಲಿ ರೈತ ಎತ್ತಿನ ಗಾಡಿಯ ಮೇಲೆ ಕೂತು ಗಾಡಿಯನ್ನು ಚಲಿಸ್ತಾ ಇರ್ತಕ್ಕ. ನೋಡಿ, ಅಲ್ಲಿ ಜಿಂಕೆ ಕಲಾಕೃತಿಗಳನ್ನು ಸಹ ನಿರ್ಮಾಣ ಮಾಡಿ ಇಟ್ಟಿದ್ದಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.